ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಮೇಲೆ ಅಮೆರಿಕಾದಿಂದ ಬಂಕರ್ ಬಸ್ಟರ್ ಬಾಂಬ್ ಪ್ರಯೋಗ ಆಗಿದೆ. ಅಣಬೆ ರೀತಿ ಇದ್ದ ಬೆಂಕಿಯ ಉಂಡೆಯನ್ನ ಸೃಷ್ಟಿಸಿದೆ ಹಲವು ಅನುಮಾನಗಳು. ಈಗ ಈ ಯುರೇನಿಯಂ ಸಂಸ್ಕರಣಾ ಘಟಕವೇ ಉಡಿ ಸಾಯ್ತಾ ಹಾಗಾದ್ರೆ ಇದರಿಂದ ಇರಾನ್ ನಲ್ಲಿ ಇದೀಗ ಅಣು ವಿಕಿರಣ ಸೋರಿಕೆ ಆಗ್ತಾ ಇದೆಯಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಇಸ್ಫಹಾನ್ ಮೇಲೆ ಬರೋಬ್ಬರಿ 1,000 ಕೆಜಿ ತೂಕದ ಬಾಂಬ್ ಪ್ರಯೋಗ ಮಾಡಿದಾರಂತೆ. ನೆಲದ ಆಳದ ಬಂಕರ್ ಒಳಗೆ ಸಿಡಿದಿದೆ ಭಾರಿ ಪ್ರಮಾಣದ ಬಾಂಬ್. ಈ ಬಂಕರ್ ಬಸ್ಟರ್ಗಳ ತಾಕತ್ತೆ ಹಂಗೆ, ನೆಲದ ಆಳದಲ್ಲಿದ್ರು ಕೂಡ ಬಿಡಲ್ಲ. ಅದಕ್ಕೆ ಹೆಸರು ನೋಡಿ ಬಂಕರ್ ಬಸ್ಟರ್ ಅಂತ. ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿಯಿಂದ ಈಗ ತಪಾಸಣೆಯಾಗೋ ಸಾಧ್ಯತೆ ಇದೆ. ಅಣು ವಿಕಿರಣ ಸೋರಿಕೆ ಆದ್ರೆ ಭಾರಿ ಪ್ರಮಾಣದ ಅಪಾಯ. ಸುತ್ತಮುತ್ತ ಇರುವ ಜನರ ಗತಿ ಹೆಂಗೇಳಿ? ಈ ಭಾಗದ ಜನ ವಿಕಿರಣಕ್ಕೆ ಒಡ್ಡಿಕೊಂಡ್ರೆ ಕಾಯಿಲೆಗಳು, ಬರೀ ಕ್ಯಾನ್ಸರ್ನಂತಹ ಕಾಯಿಲೆ ಮಾತ್ರ ಅಲ್ಲ, ಬೇರೆ ಬೇರೆ ಹಲವು ರೀತಿಯ ಕಾಯಿಲೆ ಕಸಾಲೆಗಳಿಗೆ ಜನ ತುತ್ತಾಗ್ಬಿಡ್ತಾರೆ. ಈಗ ಈ ಅನುಮಾನ ಕಾಡ್ತಾ ಇದೆ. ಇರಾನ್ ಮೇಲೆ ಅಮೆರಿಕದಿಂದ ಮತ್ತೊಂದು ಸಲ ಬಂಕರ್ ಬಸ್ಟರ್ ಬಾಂಬ್ ಪ್ರಯೋಗ ಆಗಿದೆ. ಅಣಬೆ ರೀತಿ ಇದ್ದ ಬೆಂಕಿಯ ಉಂಡೆಯನ್ನ ಸೃಷ್ಟಿಸಿದೆ ಹಲವು ಅನುಮಾನ. ಈಗ ಇಸ್ಫಹಾನ್ ಯುರೇನಿಯಂ ಸಂಸ್ಕರಣಾ ಘಟಕ ಏನಿತ್ತು ಅದು ಏನಾದ್ರೂ ಡ್ಯಾಮೇಜ್ ಆಗಿದೆಯಾ? ಡ್ಯಾಮೇಜ್ ಆದ್ರೆ ವಿಕಿರಣ ಸೋರಿಕೆ ಆಗುತ್ತೆ. ವಿಕಿರಣ ಸೋರಿಕೆ ಆಯಿತು ಅಂತ ಹೇಳಿದ್ರೆ ಈ ನಷ್ಟ ಬಿಟ್ಟಾಕಿ, ಹಣದ ನಷ್ಟ ಬಿಟ್ಟಾಕಿ, ಅಲ್ಲಿರುವಂತಹ ಜನ ಬದುಕಿರೋ ತನಕ ಕಾಯಿಲೆ ಕಸಾಲೆಯಿಂದಲೇ ಬದುಕಬೇಕು. ಈ ನ್ಯೂಕ್ಲಿಯರ್ ಬಾಂಬ್ ಪ್ರಯೋಗ ಆದರೆ ಏನಾಗುತ್ತೆ ಅನ್ನುವಂಥದ್ದು 2 ಯುದ್ಧಗಳಾಗಿದೆಯಲ್ಲ ನಮ್ಮಲ್ಲಿ, ಮಹಾಯುದ್ಧಗಳು. ಅದರ ಪರಿಣಾಮವನ್ನು ಆ ಭಾಗದಲ್ಲಿ ಇವತ್ತಿಗೂ ಜನ ಅನುಭವಿಸ್ತಾ ಇದ್ದಾರೆ. ಹುಟ್ಟುವ ಮಕ್ಕಳು ಕೂಡ ವೈಕಲ್ಯತೆಯಿಂದ ಬಳಲ್ತಾ ಇದ್ದಾರೆ. ಎಷ್ಟು ವರ್ಷ ಆಯಿತು ಅದಾಗಿ 2 ಯುದ್ಧಗಳು. ಈಗ ಅಮೆರಿಕ ಮತ್ತು ಇಸ್ರೇಲ್ ಏನು ಜಂಟಿಯಾಗಿ ಅಟ್ಯಾಕ್ ಮಾಡ್ತಾ ಇದ್ದಾವಲ್ಲ, ಯಾವ ಜಾಗಕ್ಕೆ ಹಾಗಾದ್ರೆ ಇವ್ರು ಅಟ್ಯಾಕ್ ಮಾಡಿದ್ದಾರೆ? ಅಣಬೆ ರೀತಿ ಈಗ ಬೆಂಕಿಯ ಉಂಡೆ ಏನು ಎದಳ್ತಾ ಇದೆ, ಇದು ಎಲ್ಲಿಗೆ ಬಿದ್ದಿರೋದು ಪೆಟ್ಟು, ಡ್ಯಾಮೇಜ್ ಎಲ್ಲಾಗಿದೆ ಅನ್ನುವಂತಹ ಅನುಮಾನ. ಈಗ ಯುರೇನಿಯಂ ಸಂಸ್ಕರಣಾ ಘಟಕಕ್ಕೆ ಏನೋ ಡ್ಯಾಮೇಜ್ ಆಗಿದೆ ಅಂತ ಇದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಜೊತೆಗೆ ಡೀಟೇಲ್ಸನ್ನು ಕೂಡ ದಿಲೀಪ್ ನೀಡ್ತಾ ಹೋಗ್ತಾರೆ. ದಿಲೀಪ್, ಈಗ ಅಟ್ಯಾಕ್ ಮಾಡಿರುವಂಥದ್ದು ಯುರೇನಿಯಂ ಸಂಸ್ಕರಣಾ ಘಟಕಕ್ಕೆ ಡ್ಯಾಮೇಜ್ ಆಗಿದೆ ಅನ್ನುವ ಅನುಮಾನ ಮೂಡ್ತಾ ಇದೆಯಲ್ಲ, ಕಾರಣಗಳೇನು? ಹಿಂದೆಯೂ ಕೂಡ ಇಂಥದ್ದೇ ಒಂದು ಅನುಮಾನ ಶುರುವಾಗಿತ್ತು. ಸೊ ಈಗ ಈ ಅನುಮಾನಕ್ಕೆ ಪುಷ್ಟಿ ಕೊಡುವಂತೆ ಏನಾದರೂ ಪ್ರಕರಣಗಳಲ್ಲಿ ಆಗ್ತಾ ಇದೆಯಾ, ಬೆಳವಣಿಗೆಗಳಾಗ್ತಾ ಇದೆಯಾ? ವಿದ್ಯಾ, ಏನು ಇವತ್ತು ಬೆಳಗ್ಗೆ ಅಂದರೆ ನಮಗೆ ಮಂಗಳವಾರ ಬೆಳಗಿನ ಜಾವ ಅಲ್ಲಿನ ಒಂದು ಸ್ಥಳೀಯ ಕಾಲಮಾನದಲ್ಲಿ ಸೋಮವಾರ ಮಧ್ಯರಾತ್ರಿ ಒಂದು ದಾಳಿ ನಡೆದಿದೆ ಅಂತ ಹೇಳ್ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ವಿಡಿಯೋನ ಹಂಚ್ಕೊಂಡಿರೋದು. ಇರಾನ್ನಲ್ಲಿರೋ ಇಸ್ಫಹಾನ್ ಅನ್ನೋ ನಗರ ಏನಿದೆ, ಅದು 23 ಲಕ್ಷ ಜನಸಂಖ್ಯೆ ಹೊಂದಿರೋ ನಗರ. ಆ ನಗರದ ಬಳಿ ಇರುವಂತಹ ಈ ಒಂದು ಅಣು ಸಂಸ್ಕರಣಾ ಘಟಕ, ನೆಲದ ಆಳದಲ್ಲಿರುವಂಥ ಘಟಕದ ಮೇಲೆ ಸುಮಾರು 1,000 ಕೆಜಿ ತೂಕದ ಒಂದು ಬಂಕರ್ ಬಸ್ಟರ್ ಬಾಂಬನ್ನು ಹಾಕಲಾಗಿದೆ. ಈ ಬಾಂಬು ನೆಲದ ಮೇಲೆ ಬಿದ್ದ ನಂತರ ಒಂದು ನೆಲವನ್ನು 100 ಅಡಿವರೆಗೆ ಕೊರೆದು ಅದರೊಳಗಡೆ ಬ್ಲಾಸ್ಟ್ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಒಂದು ಬ್ಲಾಸ್ಟ್ ಆಗುವಂಥ ದೃಶ್ಯವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಟ್ರೂತ್ ಸೋಷಿಯಲ್ ಮೀಡಿಯಾದಲ್ಲಿ. ಆ ದೃಶ್ಯಾವಳಿಗಳನ್ನ ಗಮನಿಸಿದ್ರೆ ಒಂದು ಗೊತ್ತಾಗುತ್ತೆ, ಒಂದು ರೀತಿ ಅಣಬೆ ರೀತಿಯಾದಂಥ ಬೆಂಕಿ ಎದ್ದೇಳುತ್ತೆ. ಅಂದರೆ ಯಾವಾಗ ಅಣುಬಾಂಬ್ ಸ್ಫೋಟ ಆಗುತ್ತೋ ಆ ಸಂದರ್ಭದಲ್ಲಿ ಸೃಷ್ಟಿಯಾಗೋ ರೀತಿಯಂಥ ಬೆಂಕಿ ಸೃಷ್ಟಿಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆರಂಭ ಆಗಿದೆ. ಒಂದು ವೇಳೆ ಏನಾದರೂ ಇಸ್ಫಹಾನ್ನಲ್ಲಿರೋ ಅಣು ಸಂಸ್ಕರಣಾ ಘಟಕದ ಮೇಲೆ ಒಂದು ದಾಳಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿನ ಯುರೇನಿಯಂ ಏನಾದ್ರೂ ಸ್ಫೋಟಗೊಂಡ್ತಾ, ಈ ಸಂದರ್ಭದಲ್ಲಿ ಏನಾದರೂ ಯುರೇನಿಯಂಗೆ ಏನಾದರೂ ಘಟಕಕ್ಕೆ ಹಾನಿಯಾಗಿದ್ದಂಥ ಸಂದರ್ಭದಲ್ಲಿ ಈ ಸುತ್ತಲ ಪ್ರಾಂತ್ಯದಲ್ಲಿ ಏನಿರುತ್ತೆ ಅದು ಅಣುವಿಕಿರಣ ಹರಡುವಂಥ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಅಣುವಿಕಿರಣ ಹರಡಿದ್ರೆ ಆವಾಗ ಸಾವಿರಾರು ಜನ ಕ್ಯಾನ್ಸರ್ನಂಥ ಮಾರಕ ರೋಗಗಳಿಗೆ ತುತ್ತಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಕೂಡಲೇ ಅಂತಾರಾಷ್ಟ್ರೀಯ ಅಣು ಇಂಧನ ಏಜೆನ್ಸಿ ಏನಿದೆ ಅದು ತಪಾಸಣೆ ನಡಿಬೇಕು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಒಂದು ವೇಳೆ ಅಣುವಿಕಿರಣ ಸೋರಿಕೆ ಅಂತ ಗಂಭೀರ ಘಟನೆ ನಡೆದಿರೋದೇ ಆದಲ್ಲಿ ಇದು ಇರಾನಿಗೆ ಮಾತ್ರ ಅಲ್ಲ, ವಿಶ್ವಮಟ್ಟದಲ್ಲಿ ಒಂದು ದೊಡ್ಡ ಒಂದು ಭಯಾನಕ ಆತಂಕಕಾರಿ ಘಟನೆ ಅಂತ ಹೇಳ್ಬೋದು ವಿದ್ಯಾ. ಓಕೆ, ಥ್ಯಾಂಕ್ ಯು ದಿಲೀಪ್ ಡೀಟೇಲ್ಸ್ಗೆ.